ನಿಮಗೆ ಕಿವಿಗೆ ಬಿದ್ದಿತ್ತೋ ಇಲ್ಲೋ ಗೊತ್ತಿಲ್ಲ, ಡೇ ಒನ್ನಿಂದನೂ ನೀವು ಮನೆ ಒಳಗೆ ಎಂಟ್ರಿ ಆದಮೇಲೆ ನಿಮ್ಮ ಟಾಸ್ಕ್ಗಳನ್ನು ನೋಡ್ತಾ, ನಿಮ್ಮ ಮಾತುಗಳನ್ನು ಕೇಳ್ತಾ, ಅಭಿಮಾನಿಗಳಿರ್ಬೋದು, ಬಿಗ್ ಬಾಸ್ ಪ್ರಿಯರ್ ಇರ್ಬೋದು, ನಮ್ಮ ವಲಯದಲ್ಲೇ ಅಷ್ಟೇ, ಮಂಜಣ್ಣ ಫೈನಲ್ಗೆ ಬಂದೇ ಬರ್ತಾರೆ, ಸುದೀಪ್ ಸರ್ ಕೈ ಹಿಡಿಯೋ ಅಂಥದ್ದು ಒಂದು ಕೈ ನಿಮ್ದು ಇದ್ದೇ ಇರುತ್ತೆ ಅನ್ನೋದು ಅಷ್ಟು ಕಾನ್ಫಿಡೆನ್ಸ್ ಇತ್ತು. ಎಲ್ಲೆಡುತ್ತು ಅಂತ? ಇಲ್ಲ, ಎಡವಿದೆಲ್ಲೂ ಇಲ್ಲ. ಅಂದರೆ ಮೋಸ್ಟ್ಲಿ ನನ್ನ ಆಟ ಎಲ್ಲೋ ಆ ಕೈ ನನ್ನ ವೈಯಕ್ತಿಕವಾಗಿ ನಾನೇ ಕಾರಣ ಅದಕ್ಕೆ. ನಾನೇ ಕಾರಣ. ಅದು ಏನು ಅಂತಂದರೆ ನನ್ನ ವ್ಯಕ್ತಿತ್ವ ನಾನು ಫಸ್ಟು ನೋಡಿದವಾಗ ಏನು ಆಟಗಳಿತ್ತೋ ಅದರಲ್ಲಿ ಎಲ್ಲೋ ಬಿಗ್ ಬಾಸ್ ಸುದೀಪ್ ಸರ್ ಕೈಯಲ್ಲಿ ನನ್ನದೊಂದು ಕೈ ಇರುತ್ತೆ ಅನ್ನೋದು ಎಲ್ರಿಗೂ ಅನಿಸಿತ್ತು. ಅದು ಹೋಗ್ತಾ ಹೋಗ್ತಾ ನನ್ನ ವ್ಯಕ್ತಿತ್ವ ಎಲ್ಲೋ ಆ ಆಟದಲ್ಲಿ ಎಲ್ಲೋ ಒಂದು ಕಡೆ. ಆಮೇಲೆ ನನಗೆ ಯಾರನ್ನೋ ನನಗೆ ಅನ್ಕಂಫರ್ಟಬಲ್ ಇದ್ರೂ ಯಾರನ್ನೋ ಒಬ್ಬರನ್ನ ಹೋಗಿ ಮಾತಾಡ್ಸೋದಾಗಿರ್ಬೋದು, ಅವ್ರ ಜೊತೆ ಸೇರೋದಾಗಿರ್ಬೋದು, ಅವೆಲ್ಲ ಆಗ್ತಿರಲಿಲ್ಲ. ಆಮೇಲೆ ನಾನೇ ಗೆಲ್ಲೋದು ಅನ್ನೋದು ಆ ಮನೇಲಿ ಒಂದಷ್ಟು ಜನರಿಗೆ ನಾನೆಲ್ಲೋ 1-2-3 ಸ್ಟೆಪ್ ಮುಂದೆ ಇದ್ದೀನಿ ಅನಿಸೋದು ಎಲ್ರಿಗೂ ಗೊತ್ತಾದಾಗ ಅಲ್ಲಿ ಒಂದಷ್ಟು ಜನಗಳು ಅಲ್ಲೇನು ಮಾಡ್ತಾರೆ, ಅವ್ರ ತಪ್ಪುಗಳು ಮುಚ್ಚಾಕೊಳ್ಳೋದಕ್ಕೋಸ್ಕರ ಒಂದಷ್ಟು ತಪ್ಪುಗಳನ್ನ ಎತ್ತಿ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆ ತಪ್ಪುಗಳೆಲ್ಲೋ ಎತ್ತಿ ತೋರಿಸ್ತಾ ಜನಗಳಿಗೆ ಇಲ್ಲಿ 24 ಗಂಟೆ ನಾವು ಅಲ್ಲಿ ಬದುಕಿರ್ತೀವಮ್ಮ, ಇಲ್ಲಿ 1.5 ಗಂಟೆ ಮಾತ್ರ ತೋರಿಸೋದು. ಆ 1.5 ಗಂಟೆಯಲ್ಲಿ ಏನು ತೋರಿಸಿದ್ದಾರೆ ಏನು ಅಂತ ಇನ್ನೂ ಒಂದು ಎಪಿಸೋಡ್ ನೋಡಲಿಲ್ಲ. ಯಾವುದೋ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಕೆಲವೊಂದು ಬರೋದನ್ನು ನೋಡಿದ್ದೀನಿ ಅಷ್ಟೇ. ಅದು ಹೆಂಗಾಗುತ್ತೆ ಅಂದರೆ ಅದನ್ನೆಲ್ಲ ತಲೆಗೆ ಹಾಕ್ಕೊಳ್ಳಿಲ್ಲ. ಕಪ್ಪು ಹೌದು ಬರಲಿಲ್ಲ, ಅದು ಬೇಜಾರಿದ್ದೇ ಇರುತ್ತೆ. ಪ್ರತಿಯೊಬ್ಬರು ಅಲ್ಲಿ ಕಪ್ ಗೆಲ್ಲಬೇಕು ಅಂತಲೇ ಹೋಗೋದು. ಕಪ್ ಬರಲಿಲ್ಲ, ಬೇಜಾರಿದೆ. ಬಟ್ ಜನಗಳ ಮನಸ್ಸಿಗೆ ಗೆದ್ದಿದ್ದೀನಿ, ಅದು ಇನ್ನೂ ತುಂಬ ಖುಷಿ ಇದೆ. ಒಂದಷ್ಟು ಜನ ತಾಯಂದರು, ಒಂದಷ್ಟು ಜನ ಅಣ್ಣ ಅಂತೇಳಿ, ಒಂದಷ್ಟು ಜನ ಹೆಣ್ಮಕ್ಳು ಎಲ್ಲೋ ಒಂದು ಕಡೆ ಹೋಗ್ತಿರ್ಬೇಕಾದ್ರೆ ನೆನೆ ಕಾರಲ್ಲಿ ಅಣ್ಣ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳು ಆ ಗಾಡಿ ನಿಲ್ಲಿಸ್ಬಿಟ್ಟು ಫೋಟೋಗಳು ತೊಗೊಳೋದಿರ್ಬೋದು, ಒಂದಷ್ಟು ಜನ ಫೋನ್ ಮಾಡಿಬಿಟ್ಟು ಮನೆಗೆ ಊಟಕ್ಕೆ ಕರೆಯೋದಿರ್ಬೋದು. ಅಪ್ಪ ಯಾವಾಗ ನೀನು ಬಿಗ್ ಬಾಸ್ ಯಾವಾಗ ಎಲಿಮಿನೇಟ್ ಆಗ್ಬಿಟ್ಟು ಅವಾಗ ನಾವು ಫೋನ್ ಅಂದರೆ ಟಿ ವಿ ಆಫ್ ಮಾಡಿಬಿಟ್ವಿ, ನಿಂದಾದಮೇಲೆ ನಾವು ನೋಡೋಕ್ಕೆ ಹೋಗಲಿಲ್ಲ, ಅದು ಸಿಕ್ಕಾಪಟ್ಟೆ ಬೇಜಾರಾಯ್ತಪ್ಪ, ನೀವು ಅಲ್ಲಿ ಇರಬೇಕಿತ್ತು ಅಂತ ಹೇಳಿದವಾಗ ಆ ಮಾತುಗಳೆಲ್ಲ ಕೇಳಿ ಕಪ್ಪಿಗಿಂತ ತುಂಬಾ ಖುಷಿ ಕೊಡ್ತು ಮೇಡಮ್. ಎಲ್ಲೋ ಕೊನೆಯಲ್ಲಿ ನೀವು ತುಂಬ ಸೈಲೆಂಟ್ ಆದ್ರಿ. ಗೌತಮಿ ಅವರು ಎಲಿಮಿನೇಟ್ ಆದಮೇಲೆ ಮಂಜು ಅವ್ರು ಸೈಲೆಂಟ್ ಆದರು. ಅವರು ತೋರಿಸ್ತಿದ್ದಂತಹ ಒಂದು ಪ್ರೀತಿ ಇರ್ಬೋದು, ಅವ್ರಿಗೆ ಸಿಗ್ತಿಲ್ವೇನೋ, ಈಗ ಕನ್ಸರ್ನ್ ಅನ್ನೋಂಥದ್ದು ಯಾರೂ ಮಾಡ್ತಿಲ್ವೇನೋ, ಹೀಗಾಗಿ ಹಿಂದೇಟ್ ಹಾಕ್ತಿದ್ದಾರೇನೋ ಅನ್ನೋಂಥ ಒಂದಷ್ಟು ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಂತು. ನಾವು ನೋಡಿರುವಂಥ ಸೋಷಿಯಲ್ ಮೀಡಿಯಾ ಗಮನಿಸಿರುವಂಥದ್ದು ನಾವು ನಿಮ್ಗೆ ಹೇಳ್ತೀವಿ, ಯಾಕಂದರೆ ಒಳಗಿದ್ದಾಗ ನಿಮಗೆ ಗೊತ್ತಾಗಿರಲ್ಲ. ಸೊ ಹಾಗಾಗಿ ನಿಮ್ಮ ಮೇಲೆ ಇದ್ದಂತಹ ಒಂದು ಅಭಿಮಾನ ಇರ್ಬೋದು ಗೌತಮಿಯವರಿಂದ ಕಡಿಮೆ ಆಗ್ತಾ ಬಂತ ಅಂತ? ಅಂದರೆ ಅದಕ್ಕಿಂತ ಮುಂಚೆ ನಂಗೆ ಯಾರೂ ಫ್ರೆಂಡ್ ಆಗಿರಲಿಲ್ಲ ಅಲ್ಲಿ. ಅಂದರೆ ಅಷ್ಟು ಕ್ಲೋಸಾಗಿ ಇವಾಗ ತ್ರಿವಿಕ್ರಮ್ ಪರಿಚಯ, ಅಂದರೆ ತ್ರಿವಿಕ್ರಮ್ ಮಾತಾಡಿದ್ರು. ಆಮೇಲೆ ಧರ್ಮಣ್ಣನ ಜೊತೆ ಸಿನಿಮಾ ಮಾಡಿದ್ದೆ, ಧರ್ಮಣ್ಣನ ಜೊತೆ ಮಾತಾಡ್ತಿದ್ದೆ. ಆಮೇಲೆ ಭವ್ಯ ಅವರು 2-3 ಸಲ ಸಿಕ್ಕಿದ್ರು, QPL ಲೈಕ್ ಆ ಥರದ ಒಂದಷ್ಟು ಸಲ ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡ್ತಿದ್ದೆ. ಅಲ್ಲ ಆದಮೇಲೆ ಅಲ್ಲಿದ್ದವ್ರು ಎಲ್ಲರ ಜೊತೆನೂ ಮಾತಾಡ್ತಿದ್ದೆ, ಎಲ್ಲರ ಜೊತೆನೂ ಒಡನಾಟ ಇತ್ತು, ಆ ಥರದ್ದೆಲ್ಲ ಮಾತಾಡ್ತಿದ್ದೆ. ಅಲ್ಲಿ ಏನಾಗ್ತಿತ್ತು ಅಂದರೆ ಈ ಎನಿಮೇಷನ್ ಪ್ರಕ್ರಿಯೆ ಮತ್ತು ನಾನು ಅಂತ ತೋರಿಸ್ಕೊಳ್ಳೋದು, ಅಂದರೆ 17 ಜನರಲ್ಲಿ ನಂದು ಏನಾದರೂ ಒಂದು ತೋರಿಸ್ಕೊಳ್ಳೇಬೇಕು, ನನ್ನ ಪ್ರತಿಭೆ ತೋರಿಸ್ಕೊಳ್ಳೇಬೇಕು ಅನ್ನೋದೇ ಅಲ್ಲಿ ಉಳುವಿಕೆಗೋಸ್ಕರ ಆಟ, ಉಳ್ಕೋಬೇಕು ಅನ್ನೋದಕ್ಕೋಸ್ಕರ. ಅಲ್ಲೆಲ್ಲೋ ನಾನು ಮುಂದೆ ಇದ್ದೆ ಅನ್ನೋದಕ್ಕೋಸ್ಕರ ಪ್ರತಿಯೊಬ್ಬರು ಅವ್ರ ತಪ್ಪುಗಳು ನಾನು ಆಗಲೇ ಹೇಳ್ದಂಗೆ ಅದು ಮುಚ್ಚೋಕ್ಕೆ. ಆಮೇಲೆ ನನಗೆ ಯಾವುದು ಸಾಥ್ ಸಿಗ್ತಿರಲಿಲ್ಲ. ಇವಾಗ ನಾನೇನೋ ಒಂದು ಸ್ಕಿಟ್ ಮಾಡಬೇಕು, ಏನೋ ಒಂದು ಮಾಡಬೇಕು ಅನ್ನಂಗಿದ್ದರೆ ಅದು ಕೆಲವೊಂದು ಪ್ರಯತ್ನಗಳು ಪಟ್ಟಾಗ ಅದನ್ನು ಏನೋ ಒಂದು ರೀತಿ ಅದು ಆಗದೇ ಇರೋ ರೀತಿಯೇ ಆ ಪರಿಸ್ಥಿತಿಗಳನ್ನ ಸೃಷ್ಟಿ ಮಾಡಿಬಿಡೋರು ಅಲ್ಲಿರೋರು. ಆಮೇಲೆ ಇಂಡಿವಿಜುವಲಿ ಆಟ ಆಡ್ಕೊಂಡು ಇಂಡಿವಿಜುವಲಿ ಅಂದರೆ ನಾನು ಜೋಕರ್ ವೇಷ ಹಾಕಿದೆ. ನನಗೆ ಅನಿಸಿದವಾಗ ನಾನು ಜೋಕರ್ ವೇಷ, ಮಹಾರಾಜ ಟಾಸ್ಕನ್ನ ಎಷ್ಟು ಚೆಂದ ಮಾಡಬೇಕಾಗಿತ್ತು ಅಷ್ಟು ಚೆಂದ ಮಾಡಿದೆ. ಅದು ಯುವರಾಣಿ ಬಂದವಾಗ ಅದು ಬೇರೆ ರೀತಿ ಆಯಿತು. ಅದಾದಮೇಲೆ BB ರೆಸಾರ್ಟ್ ಟಾಸ್ಕಲ್ಲಿ ನಾನು ಹೇಗೆ ಇರಬೇಕಿತ್ತು, ಅತಿಥಿಯಾಗೂ ಹಾಗೇ ಇದ್ದೆ, ಸೇವಕನಾಗಿಯೂ ಹಾಗೇ ಇದ್ದೆ. ಆಮೇಲೆ ಎಲ್ಲವನ್ನೂ ನಾನು ಸಂಪೂರ್ಣವಾಗಿ 100 ಅಲ್ಲ, ನನಗೆ ಎಷ್ಟಾಗುತ್ತೋ ಮ್ಯಾಕ್ಸಿಮಮ್ ಅಷ್ಟು ಪ್ರಯತ್ನಪಟ್ಟು ನಾನು ಟಾಸ್ಕ್ಗಳಾಡಿದ್ದೀನಿ, ಎಲ್ಲನೂ ಪ್ರಯತ್ನ ಪಟ್ಟಿದ್ದೀನಿ. ಆಮೇಲೆ ಎಲ್ಲೋ ಕಾಣಿಸ್ಕೊಳ್ಳಿಲ್ಲ, ಎಲ್ಲೋ ಕುಗ್ಗೋದೆ. ಅದು ಗೌತಮಿಯವರು ಲಾಸ್ಟ್ ವೀಕ್ ಮಾತ್ರ ಇರಲಿಲ್ಲ, ಅದು ಅಲ್ಲಿವರೆಗೂ ಇದ್ದೇ ಇದ್ದರು. ಲಾಸ್ಟ್ ವೀಕಲ್ಲಿ ಏನಿತ್ತು ಚಟುವಟಿಕೆಗಳು, ನೀನು ಕೋಪ ಬಂದಿದ್ದು ಡ್ರಮ್ಗಳು ಹೊಡೆದಾಕಬೇಕಿತ್ತು, ನೀನು ಪ್ರೀತಿಯಿಂದ ಒಳ್ಳೇದು ಯಾವುದಾದ್ರೂ ಬಯಸಿ ಪತ್ರಗಳು ಬರೀಬೇಕಿತ್ತು, ನೀನು ಕಪ್ ನೋಡಿ ಕಪ್ ಜೊತೆಗೆ ಏನು ಮಾತಾಡ್ತೀವಿ ಅದು ಮಾತಾಡಬೇಕಿತ್ತು, ನೀನು ಆಸೆಗಳು ಏನಾಯಿತು ಆ ಆಸೆಗಳನ್ನ ಬಿಗ್ ಬಾಸ್ ಪೂರೈಸ್ತಾರೆ ಒಂದು ಪತ್ರದಲ್ಲಿ ಬರೆದು ಒಂದು ದೀಪದಲ್ಲಿ ಇಡಬೇಕಿತ್ತು. ಈ ಚಟುವಟಿಕೆಗಳಲ್ಲಿ ಇನ್ನೇನಿದ್ದೆ ಅಂದರೆ ಅಷ್ಟೇ ಅದರಲ್ಲೆಲ್ಲ ಕಾಣಿಸ್ಕೊಂಡಿದ್ದೀನಿ. ಅವ್ರು ಹೋಗಾದ್ಮೇಲೆ ಎಲ್ಲೋ ಕುಗ್ಗೋದೆ, ಅದು ಎಮೋಷ್ನಲ್ ಇರುತ್ತೆ. ಅಂದರೆ ಇಷ್ಟು ದಿನ ಜೊತೆಲಿದ್ದವರು ಈ ಲಾಸ್ಟ್ ವಾರನೂ ಅವರು ಜೀವಿಸಬೇಕಿತ್ತು, ಲಾಸ್ಟ್ ಡೇವರೆಗೂ ಅವ್ರು ಇರಬೇಕಿತ್ತು. ಯಾಕಂದರೆ ಅವ್ರಿಗೆ ಆಸೆ ಇತ್ತು, ಈ ಮನೆ ಸಂಪೂರ್ಣವಾಗಿ ಲಾಸ್ಟ್ ಡೇ ಗಂಟ ನಾನು ಈ ಮನೇಲಿ ಇರಬೇಕಿತ್ತು ಅಂತ ಅವರು ಸುಮಾರು ಸಲ ನನ್ನ ಹತ್ರ ಹೇಳ್ಕೊತಿದ್ರು. ಅದೆಲ್ಲೋ ಅವ್ರ ಕೈಲಿ ಇರೋಕ್ಕೆ ಆಗಲಿಲ್ವಲ್ಲ, ಲಾಸ್ಟ್ ಡೇವರೆಗೂ ಅವರು ಇರಲಿಲ್ವಲ್ಲ. ಅಂದರೆ ಅಷ್ಟು ಪ್ರೀತಿ ಮಾಡ್ತಿದ್ರು ಬಿಗ್ ಬಾಸ್ ಮನೆಯವರು, ಪ್ರತಿಯೊಬ್ಬರು ಪ್ರೀತಿ ಮಾಡ್ತಿದ್ವಿ. ಅವ್ರೂ ಅದು ಗೊತ್ತಾಗ್ತಿತ್ತಲ್ಲ. ಅದೆಲ್ಲೋ ನಾನು ಇಷ್ಟು ದಿನ ನಾಮಿನೇಷನ್ ಮಾಡದೇ ಇದ್ದಿದ್ದು ಲಾಸ್ಟಲ್ಲಿ ಅವ್ರನ್ನ ನಾಮಿನೇಷನ್ ಮಾಡ್ತೀನಿ. ಅದು ಯಾಕೋ ನನಗೆ ಸೆನ್ಸ್ ಬಂದವಾಗ ಮಾತ್ರ ನಾನು ಯಾವುದೇ ಒಂದು ಇದು ಮಾಡಲ್ಲ. ಅವಾಗೆಲ್ಲೋ ನಾಮಿನೇಷನ್ ಮಾಡಿದವಾಗ ಆ ಟೈಮಲ್ಲೆಲ್ಲೋ ಆವಿಕೆ ಹೋದ್ರಲ್ಲ ಅನ್ನೋದು ಅದು ಒಂದು ಸ್ವಲ್ಪ ಬೇಜಾರಿತ್ತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.